ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಗೀತ ನಟರಾಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಇದು ಮದುವೆಯ ಬೆಳಗಿನ ಶಾಸ್ತ್ರ ಆಗಿರುತ್ತೆ, ಅಂದರೆ ತಾಳಿ ದಿನ ಶಾಸ್ತ್ರ. ಇದು ಬೆಳಗ್ಗೆ ಅರಿಶಿನ ಶಾಸ್ತ್ರದ್ದೆಲ್ಲ ವಿಡಿಯೋ ಹಾಕಿದ್ನಲ್ಲ, ನೀವು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ. ಮದುವೆ ಇದ್ವಲ್ಲ, ಫಸ್ಟು ನಮ್ಮ ತಂಗಿದೆ ತಾಳಿ ಇದ್ದಿದ್ದು 9 ಗಂಟೆಗೆ ಇದ್ದಿದ್ದು. 9 ಗಂಟೆಯಿಂದ 10 ಗಂಟೆವರೆಗೂ ಇತ್ತು. 3 ಗಂಟೆವರೆಗೂ ನೈಟಲ್ಲಿ ಶಾಸ್ತ್ರ ಮಾಡಿಬಿಟ್ಟು ಮತ್ತೆ 4 ಗಂಟೆಗೆ ಎಬ್ಸಿದ್ರು. ಮತ್ತೆ ಅರಿಶಿನ ಹಚ್ಚಬೇಕು. ನನ್ನ ಊರು ಬಂದುಬಿಟ್ಟು ಹೊನ್ನಳ್ಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮ ಕಡೆ ಎಲ್ಲ ನಾವು ಹೊಸಪೇಟೆ ಜಿಲ್ಲೆಯವರು, ಅಂದರೆ ವಿಜಯನಗರ ಜಿಲ್ಲೆ. ನಮ್ಮ ಕಡೆ ಎಲ್ಲ ಇಷ್ಟೊಂದು ಶಾಸ್ತ್ರಗಳೆಲ್ಲ ಮಾಡಲ್ಲ. ಒಂದು 4-5 ಸಲ ಎಲ್ಲ ಅರಿಶಿನ ಶಾಸ್ತ್ರ ಮಾಡೋದಿಲ್ಲ. ಈ ಕಡೆ ತುಂಬ ಶಾಸ್ತ್ರ ಮಾಡಿಸ್ಬಿಟ್ರು. ಬೆಳಗ್ಗೆನೇ 4 ಗಂಟೆಗೆ ಮತ್ತೆ ಎಬ್ಬಿಸ್ಬಿಟ್ಟು ಶಾಸ್ತ್ರನೆಲ್ಲ ಮಾಡಿಸಿ, ಮತ್ತು ಇವಾಗ ಬೆಳಗ್ಗೆ ಸುರ್ಗಿ ನೀರು ಹಾಕ್ತಿದ್ದಾರೆ. ಎಲ್ಲ ನಮ್ಮ ಅಕ್ಕನೂ ಕೂಡ ಜೊತೆಗೆ ಕೂತ್ಕೊಂಡಿದ್ಲಲ್ಲ, ಅವ್ರನ್ನೂ ಕೂಡ ಕುಂದಿರ್ಸ್ಬಿಟ್ಟು, ಯಾರ್ಯಾರು ವಧು ಜೊತೆ ಯಾರು ಕೂತ್ಕೊಂಡಿರ್ತಾರೋ, ವರನ ಜೊತೆ ಯಾರು ಕೂತ್ಕೊಂಡಿರ್ತಾರೋ ಅವ್ರನ್ನೂ ಕೂಡ ಕುಂದಿರ್ಸ್ಬಿಟ್ಟು ಸುರ್ಗಿ ನೀರು ಹಾಕ್ತಾರೆ ನಮ್ಮ ಕಡೆ. ನೋಡಿ, ಹಾಕ್ಬಿಟ್ಟು ಫೋಟೋ ತೆಗಿತಿದ್ದಾರೆ ಇಬ್ಬರು ಗಂಡು ಹೆಣ್ಣಿಂದು ಕೂಡ. ಫುಲ್ ಮಜಾ ಇತ್ತು, ಫುಲ್ ನಗ್ತಿದ್ರು ಎಲ್ಲರೂ. ನೆಕ್ಸ್ಟ್ ಆದಮೇಲೆ ಧಾರೆ ಸೀರೆ ಉಡಿಸ್ಬಿಟ್ಟು, ನಮ್ಮ ಕಡೆ ಎಲ್ಲ ವೈಟ್ ಸೀರೆ ಉಡಿಸ್ತಾರೆ. ಧಾರೆ ಸೀರೆನ ಉಡಿಸ್ಬಿಟ್ಟು ಕಂಕಣ ಎಲ್ಲ ಕಟ್ಟಿಸಿ ಪೂಜೆ ಎಲ್ಲ ಮಾಡಿ, ವಧುವಿನ ಸೋದ್ರ ಮಾವ ಏನಿರ್ತಾರೆ ಅವ್ರು ಬಾಸಿಂಗನ್ನು ಕಟ್ಟಬೇಕು. ಹಾಗೆ ವರನ ಸೋದ್ರ ಮಾವ ಯಾರಿರ್ತಾರೆ ಅವರಿಂದನೇ ಬಾಸಿಂಗನ ಕಟ್ಟಬೇಕು. ಪುರೋಹಿತರು ಕಟ್ಟಿಸ್ತಿದ್ದಾರೆ ಇಬ್ರಿಗೂ ಕೂಡ. ಹಿಂಗನ್ನು ಕಟ್ಟಿದ ನಂತರ ಅವರೇ ಸ್ವಲ್ಪ ದೂರ ಸೋದ್ರ ಮಾವರೇ ಹೊತ್ಕೊಂಡು ಹೋಗಬೇಕು ಹೆಗಲ ಮೇಲೆ ಅವರನ್ನು. ಹಿಂಗನ್ನು ತುಂಬ ಚೆನ್ನಾಗೇ ಮಾಡಿಸಿದ್ರು, ಬಹಳ ಗ್ರ್ಯಾಂಡಾಗಿ ಮಾಡಿಸಿದ್ರು, ತುಂಬ ಸಖತ್ತಾಗಿ ಕಾಣಿಸಿದ್ದು. ಕೆಲವು ಕಡೆ ಸಿಂಪಲ್ಲಾಗಿ ಮಾಡಿಸ್ತಾರೆ, ನಮ್ಮ ಕಡೆಯೂ ಅಷ್ಟೇ ಸಿಂಪಲ್ಲಾಗಿ ನಾವು ಮಾಡಿಸೋದು, ಇಷ್ಟೊಂದು ಗ್ರ್ಯಾಂಡ್ ಏನು ಮಾಡಿಸೋದಿಲ್ಲ. ಇವ್ರು ಮಾಡಿಸಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು ಡಿಫ್ರೆಂಟಾಗಿ. ಏನಂದರೆ ಸುರ್ಗಿ ನೀರು ಹಾಕ್ತಾರಲ್ಲ, ಅಲ್ಲೇ ಬಟ್ಟೆ ಚೇಂಜ್ ಮಾಡಬೇಕು. ಅದು ಒಂದು ಚೇಂಜ್ ಆಗಬೇಕು ಸಂಪ್ರದಾಯ. ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ, ಅಲ್ಲಿ ತುಂಬ ಜನ ಇರ್ತಾರೆ ಮದುವೆ ಅಂದರೆ. ಅದು ಒಂದು ಸಂಪ್ರದಾಯ ಚೇಂಜ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ನೋಡಿ, ಇವಾಗ ಸೋದ್ರ ಮಾವರೆಲ್ಲ ಎತ್ಕೋಬೇಕಲ್ಲ, ತುಂಬಾ ಕಾಮಿಡಿ ಇತ್ತು. ಯಾಕಂದರೆ ಅವ್ರು ಸ್ವಲ್ಪ ಹೆವಿ ಇರ್ತಾರಲ್ಲ, ಎತ್ಕೊಳ್ಳೋಕ್ಕಾಗಲ್ಲ ಗಂಡ್ಮಕ್ಳು. ನನಗೆ ಮೈದನ ಆಗಬೇಕು, ನಮ್ಮ ಮನೆಯವರು ರಿಲೇಷನ್ನು ತಮ್ಮ ಆಗಬೇಕು. ಹಾಗಾಗಿ ನನಗೆ ಮೈದನ ಆಗಬೇಕು, ನಮ್ಮ ತಂಗಿ ಸೋದ್ರ ಮಾವ. ಅದಕ್ಕೆ ಅವರು ಈಸಿಯಾಗಿ, ಅವಳು ಹೆವಿ ಏನಿಲ್ಲ, ವೆಯ್ಟ್ ಏನಿಲ್ಲ, ಈಸಿಯಾಗಿ ಎತ್ಕೊಂಡು ಹೋಗ್ತಿದ್ದಾರೆ. ತುಂಬಾ ಕಾಮಿಡಿ ಇತ್ತು, ಎಲ್ಲರೂ ತುಂಬಾ ಖುಷಿಪಟ್ವಿ. ಹಾಗೆ ಫೋಟೋ ತೆಗೆಸ್ಕೊತಿದ್ರು. ಇವಾಗ ದಾರೆ ಇರೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ. ಆ ಕಡೆ ಈ ಕಡೆ ಚೇರ್ ಹಾಕಿ ಕುಂದಿಸ್ಬಿಟ್ಟು ವಧುವರನ ಮಧ್ಯದಲ್ಲಿ ಬಿಳಿ ಬಟ್ಟೆನ ಹಾಕಿದ್ದಾರೆ. ಯಾಕಂದರೆ ಒಬ್ರಿಗೊಬ್ರು ನೋಡಬಾರ್ದಲ್ವ, ಹಾಗಾಗಿ. ಈ ಟೈಮಲ್ಲಂತೂ ವಧುವರರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಅವ್ರಿಗೆ ತಾಳಿ ಕಟ್ಟೋಕ್ಕೂ ಆಗೋದಿಲ್ಲ, ಅಷ್ಟು ಕೈಯೆಲ್ಲ ನಡುಕ್ತಿರುತ್ತೆ. ಹಾಗೆ ನಮ್ಮ ತಂಗಿ ಗಂಡನಿಗೂ ಕೂಡ ಆಗ್ತಿತ್ತು. ಈಗ ಪುರೋಹಿತರಿಗೆಲ್ಲ ಕಂಕಣ ಎಲ್ಲ ಕಟ್ತಿದ್ದಾರೆ. ನಮ್ಮ ಕಡೆ ಎಲ್ಲ ತಾಳಿ ಕಟ್ಟಿದ್ದಾದಮೇಲೆ ಹಾಲು ಹಾಕ್ತೀವಿ, ಬಟ್ ಇವ್ರ ಕಡೆ ಮುಂಚೆನೇ ಹಾಲು ಹಾಕ್ತಾರೆ. ಮೇಲೆ ತಾಳಿ ಕಟ್ಟಿಸ್ತಾರೆ. ಹಾಗೆ ಅಲ್ವಾ, ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ.
ಈ ಕಡೆ ಊರ ಕಡೆ ಶಾಸ್ತ್ರ, ಹೊನ್ನಳ್ಳಿ ಕಡೆ ಮದುವೆ ಶಾಸ್ತ್ರಕ್ಕೂ ನಮ್ಮ ಕಡೆ ಮದುವೆ ಶಾಸ್ತ್ರಕ್ಕೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇತ್ತು. ನಮಗಂತೂ ತುಂಬ ಹೊಸದೇ ಅನ್ನಿಸ್ತು ಇದೆಲ್ಲ. ನನ್ನ ಮಕ್ಕಳು ಮತ್ತು ನಮ್ಮ ಅಣ್ಣನ ಮಗಳು ಅವರಿಬ್ಬರು ಜೊತೆನೇ, ಎಲ್ಲಿಗೂ ಕೈ ಬಿಟ್ಟು ಹೋಗಲ್ಲ. ಇಬ್ಬರು ಜೊತೆಲೇ ಕೈ ಹಿಡ್ಕೊಂಡಿರ್ತಾರೆ ಎಲ್ಲಿಗೆ ಹೋದ್ರೂ. ಒಂದು ವರ್ಷ ಮಾತ್ರ ಅವನಿಗೆ ಡಿಫ್ರೆನ್ಸು. ಒಂದು ಸ್ವಲ್ಪ ದೊಡ್ಡವನು, 1 ವರ್ಷ, ಅವಳು ಸ್ವಲ್ಪ ಚಿಕ್ಕವಳು. ಆಗ ಅವಳು ತುಂಬ ಸೂಕ್ಷ್ಮಿ, ಹಾಗಾಗಿ ತುಂಬ ಸೆನ್ಸಿಟಿವ್ ಅವಳು. ಹಾಗಾಗಿ ಅವನು ಯಾವಾಗಲೂ ಕೈ ಹಿಡ್ಕೊಂಡಿರ್ತಾನೆ, ಕೇರ್ ಮಾಡ್ತಾನೆ ಅವಳನ್ನು. ಅದು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಅವರಿಬ್ಬರು ಸಪ್ರೇಟ್ ಒಂದು ಹತ್ರ ನಿಂತ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ಇದ್ದಾರೆ ಅಂತಂದು ಹೇಳ್ಬಿಟ್ಟು ಫಸ್ಟಿಗೆ ಮುಂದೆನೇ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಎಲ್ಲೋದ್ರು ಅಂತ ಹುಡುಕಾಡ್ತಿದ್ದೀವಿ. ಕಟ್ಟೋಕಿನ ಮುಂಚೆನೇ ಸೋದ್ರ ಮಾವ ಮತ್ತು ಅವ್ರ ಹೆಂಡತಿ ಕೈಯಲ್ಲಿ ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಪುರೋಹಿತರು. ಪೂಜೆ ಮಾಡಿದ ನಂತರ ಎಲ್ಲರೂ ಹಾಲು ಹಾಕ್ತಾರೆ. ನನ್ನ ಮದುವೆನ ಸ್ಟೇಜ್ ಮೇಲೇ ಕುಂದಿಸ್ಬಿಟ್ಟು ತಾಳಿ ಕಟ್ಸಿದ್ದು. ಬಟ್ ಇವ್ರ ಕಡೆ ಸ್ವಲ್ಪ ಡಿಫ್ರೆಂಟು, ಕುಂದಿಸ್ಬಿಟ್ಟು ಇದ್ರ ಬಗ್ಗೆ ಕುಂದಿಸಿ ತಾಳಿ ಕಟ್ಟಿಸ್ತಾರೆ. ನೋಡಿ, ಮುರುಳಿ ಮುಖದಲ್ಲಿ ಎಷ್ಟು ಟೆನ್ಷನ್ ಕಾಣ್ತಿದೆ. ಲಾಸ್ಟ್ ನಮ್ಮ ತಂಗಿನೇ ಇದ್ದಿದ್ದು. ಅಕ್ಕ ತಂಗಿ ಮಕ್ಕಳು ಅಂತಾರಲ್ಲ, ನಮ್ಮ ಚಿಕ್ಕಮ್ಮನ ಮಗಳು. ಮದುವೆ ಆಗಬೇಕಾದ್ರೆ ತುಂಬಾ ಬೇಜಾರಾಯಿತು. ಹೋಗ್ಬಿಡ್ತಾರಲ್ಲ ನಮ್ಮ ಚಿಕ್ಕಮ್ಮಂಗೆ ಇಬ್ಬರು ಹೆಣ್ಮಕ್ಳು. ಅವಳಿಗೂ ಮದುವೆ ಆಯಿತು ದೊಡ್ಡವಳಿಗೆ, ಇವಳು ಲಾಸ್ಟ್ನೇ ಇವಳಿಗೂ ಮದುವೆ ಆಯಿತು. ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಒಬ್ಬರೇ ಆದ್ರಲ್ಲ ಅಂತಂದೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನೂ ಕೂಡ ತುಂಬಾ ಅಳ್ತಿದ್ರು. ನಮಗೂ ತುಂಬ ಬೇಜಾರಾಯಿತು. ಹಾಗೆ ಅಲ್ವಾ, ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಯಾವತ್ತಿದ್ರೂ ಗಂಡನ ಮನೆಗೆ ಹೋಗಲೇಬೇಕು, ಏನೂ ಮಾಡೋಕ್ಕೋಗೋದಿಲ್ಲ. ಜಗತ್ತಿನ ನಿಯಮನೇ ಅದು ಇದೆಯಲ್ಲ. ನೋಡಿ, ಇಲ್ಲಿ ನಮ್ಮಪ್ಪ ಬಂದಿತ್ತು ಆಲ್ರೆಡಿ. ಆವಾಗ ನಮ್ಮ ಅಪ್ಪನ ಕೈಯಲ್ಲಿ ಮಕ್ಕಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ. ಅವ್ರು ನೋಡಿಕೊಂಡೇ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ನಮ್ಮಪ್ಪ. ನಮ್ಮ ಅಣ್ಣನೂ ಫುಲ್ ಫೋಸ್ ಕೊಡ್ತಿದ್ದಾನೆ. ಜೋಡಿ ಹೀಗಿತ್ತು ನಮ್ಮ ತಂಗಿ ಮದುವೆ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಜೋಡಿ ಹೇಗಿದೆ ಅಂತ. ಬಾಯ್.